ತಾಯಿ ದೇವರು ಎಂಬುದು ವೇದ ದೇವರ ದೈವದ ಸುಧರಿಗೆ ಎದರು. ನನ್ನನ್ನು ಕೊಂಡಾಡುವನಲ್ಲ ಎನ್ನ ಮನಸ್ಸಿಗೆ ಸಂತೋಷವಾಗುವುದು. ಅವನಿಗೆ ಬುದ್ಧಿ ಹೇಳಿಸಿದರೆ ಮಾತಾಪಿದರು ಸುಧರಿಗೆ ಎದರು. ಲೋಕನಾಯಕ ಶ್ರೀಹರಿಯ ದೇವರು. ಆ ಹರಿಯ ಸುದ್ದಿ ಎತ್ತುವನಲ್ಲ ಈ ರೀತಿ ಬುದ್ಧಿ ಹೇಳುವೆಯಾ ಸುಂದರಿ? ನನ್ನ ಕೋಪವನ್ನು ಬಿಡುವೆ. ಆ ಹರಿಯ ಸುದ್ದಿ ಎತ್ತಬಾರದು. ಮಾತನನೇ ಮಾತಾಪಿತರು ಸುಧರಿಗೆ ಎದರು. ಲೋಕನಾಯಕ ಶ್ರೀಹರಿಯ ದೇವರು. ಮಾತೃ ದೇವೋಭವ ಪಿತೃ ದೇವೋಭವ ಎಂಬ ಶ್ರುತಿಯಂತೆ ಈ ಜಗತ್ತಿನಲ್ಲಿ ತಂದೆ ತಾಯಿಯಿಂದ ಜನ್ಮ ಕೊಟ್ಟವರು ಜಗದೀಶನಾದ ಜನಾರ್ದನಂತೆ ನೀನು ಅನುಮಾನ ಪಟ್ಟಂತೆ ನಾನು ಧರ್ಮವನ್ನು ಬಿಟ್ಟು ಅಧರ್ಮದಿಂದ ಎಂದೂ ನಡೆದುಕೊಂಡೆಯ ದೇವರೆಂದು ಘೋಷಿಸುತ್ತಿರುವನು. ಅಂದ ಬಳಿಕ ಎನ್ನ ಮೇಲೆ ನಿನಗೆ ಸಂಶಯವೇ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ಜನನಿ ತಂದೆಯ ಮಾತನ್ನು ನೀನು ಧಿಕ್ಕಾರ ಮಾಡುವುದಿಲ್ಲ ತಾಯಿ. ಅಲ್ಲ, ಅಮ್ಮ ಜನನಿ ಹರಿನಾಮವನ್ನು ಬಿಟ್ಟು ತಂದೆಯ ದೇವರೆಂದು ನೀನು ಪೂಜಿಸಬೇಕು ಕಂದ. ತಾಯಿ ಮಾತನ್ನು ಧಿಕ್ಕರಿಸಿ ನೀನು ಹೋಗುತ್ತಿರುವೆಯ. ಏತಕ್ಕೆ ಈ ಹಠ ಮಾಡಿದ್ದೇನು ತಾಯಿ? ಮಗನೇ? ಅಮ್ಮ ಜನನಿ ಏನೆವೆನ ಕೇಳು. ಚೆನ್ನಾಗಿ ಹೇಳು ತಾಯಿ. ಪ್ರೀತಿಯ ಕಂದನೆ ನೀ ಕೇಳು ಮಗನೇ, ತಂದೆಯ ಮಾತನು ಧಿಕ್ಕರಿಸುವೆ. ಪ್ರೀತಿಯ ಕಂದನೆ ನೀ ಕೇಳು ಮಗನೇ. ಮಗನೇ, ಆ ಹರಿನಾಮವನ್ನು ಬಿಟ್ಟು ನಿನ್ನ ತಂದೆಯ ದೈವವನ್ನು ನೀನು ಕೊಂಡಾಡಬೇಕು ಪುತ್ರ. ನನ್ನಿಂದ ಸಾಧ್ಯವಾಗುವುದಿಲ್ಲ ತಾಯಿ. ಸಾಧ್ಯ ಮಾಡಿಕೊಳ್ಳಬೇಕು ಕಂದ. ಆಗುತ್ತಿಲ್ಲ ತಾಯಿ. ಈ ಮೂರು ಲೋಕದಲ್ಲಿ ನಿನ್ನ ತಂದೆಗೆ ಎದುರಾಗುವರು ಯಾರಿರವರು ಪುತ್ರ? ನಿನ್ನ ತಂದೆಗೆ ನೀನು ಎದುರಾಗಬೇಡ ಕಂದ. ಜನನಿ ಚೆನ್ನಾಗಿ ಹೇಳು ತಾಯಿ. ಭಯ ಇಲ್ಲದ ಧರ್ಮ ಜಗದಲ್ಲಿ ನಿಲ್ಲದ. ಕಂದ,
ಕೀರ್ತಿಗೆ ನೀನು ಗುರಿಯಾಗಬೇಡ ಪುತ್ರ. ಈ ಜಗತ್ತಿನಲ್ಲಿ ಶ್ರೀಹರಿಗಿಂತ ದೇವರು ಯಾರು ತಂದೆ? ಪ್ರಹ್ಲಾದ, ಮೂರು ಲೋಕದಲ್ಲಿ ನಿನ್ನ ತಂದೆ ದೈವವೆಂದು ತಿಳಿದುಕೊಂಡರು. ಈ ಜಗತ್ತಿಗೆ ನಿನ್ನ ತಂದೆ ದೈವವೆಂದು ನೀನು ತಿಳಿದು ಬಾಳಬೇಕು. ಹೆತ್ತ ತಾಯಿಯ ಮಾತನ್ನು ಕೇಳು, ತಂದೆಯ ದೈವವೆಂದು ಪೂಜಿಸು. ಸುಮ್ಮನೆ ಹಠವನ್ನು ಎಳೆಯಬೇಡ ಕಂಡಿಯ ಪುತ್ರ ಕೋಮಲನಾಥ. ತಾಯಿ, ಹಾಗಾದ್ರೆ ಮತ್ತೆ ಹೇಳಿದ್ದೇನು? ಹರಿಯ ನಾಮ ಅದು ಎನಗೆ ಪ್ರೇಮ, ಹರಿಯ ದಾನ ಪರಪುಣ್ಯ ಮರಣ. ಎಲ್ಲರಿಗೂ ಮತ್ತೆ ಮತ್ತೆ ಅವನು ಆ ಹರಿಯ ಸುದ್ದಿಯನ್ನು ಮುಂದೆ ಹತ್ತಬಲ್ಲ. ಅಪ್ಪ ಪುಗುಲ್ ಬಂದಾಗೈತೆ ನಮಗೆ ಇದ್ರಾಗ. ನೀನು ಯಾವಾಗ ಹೇಳ್ತಾನೆ ಯಾವಾಗ ಬಿಡ್ತಾನೆ ನಮಗೆ. ತಂದೆಯ ಕೋಪವನ್ನು ನೋಡುತ್ತಿರುವೆಯಾ? ತಾಯಿ, ಆತನ ಆಟವನ್ನು ನೋಡುತ್ತಿರುವೆಯಾ? ನೋಡಿ ಹೀಗೆ ದಣಿಯುತ್ತಿರುವೆ ಪುತ್ರ. ಏನು ಮಾಡಲಿದೆ? ಪರಿಣಾಮವನ್ನು ಬಿಟ್ಟು ಬಿಡು ಅದು ಪುತ್ರ. ನನ್ನಿಂದ ಸಾಧ್ಯವಾಗುವುದಿಲ್ಲ. ಅಹೇ ಸುಂದರಿ, ನಾನೇ ದೇವರೆಂದು ಅವನಿಗೆ ಬುದ್ಧಿ ಈ ತರ ಹೇಳು. ನಾನು ಶಾಂತನಾಗುವೆ. ಈ ಜಗತ್ತಿಗೆ ನಾನೇ ಸರ್ವೇಶ್ವರನೆಂದು ಅವನಿಗೆ ಬುದ್ಧಿ ಹೇಳು. ಹೇಳುವ ಹೇಳು ಹೇಳು ಸುಂದರಿ, ಹೇಳು ಹೇಳು. ಆಗಲಿ ಸುಂದರಿ, ಆಗಲಿ. ಹರಿಯ ನಾಮ ಅದು ಎನಗೆ ಪ್ರೇಮ, ಹರಿಯ ದಾನ ಪರಪುಣ್ಯ ಮರಣ. ಅಯ್ಯೋ ಅಯ್ಯೋ ಅಯ್ಯೋ, ಈ ರೀತಿ ಆ ಹರಿಯ ಸುದ್ದಿ ಹೇಗೆ ಮಾತನಾಡುವನು ಅವನು? ಸುಂದರಿ, ನಾನು ಎಷ್ಟು ವಿಧವಾಗಿ ಹೇಳಿದನೋ ಮಗನ ಮತ್ತೆ ಒಂದೇ ಹಠವನ್ನು ಹಿಡಿಯುವನೆಂದು ಹೇಳಿದೆಯಲ್ಲ, ನೀನು ಅವನಿಗೆ ಈ ರೀತಿ ಬುದ್ಧಿ ಹೇಳುವೆಯಾ? ಅವನಿಗೆ ನಾನು ದೇವರೆಂದು ಅವನಿಗೆ ಬುದ್ಧಿ ಹೇಳು. ಹೇಳುವೆಯಾ ಇಲ್ಲವೇ? ನೀನು ಕುಳಿತುಕೋ. ಆಟವನ್ನು ನಾನು ನೋಡಲಾರೆ. ಆ ಹರಿಯ ಸುದ್ದಿ ಅಂತ ಕಿವಿಗೆ ಬೀಳಬಾರದು. ಬೀಳಬಾರದೆಂದರೆ ಅವನಿಗೆ ಬುದ್ಧಿ ಹೇಳು. ಹರಿಯ ನಾಮ ಅದು ಎನಗೆ ಪ್ರೇಮ, ಹರಿಯ ದಾನ ಪರಪುಣ್ಯ ಮರಣ. ಹರಿಯ ದೈವಾಯಿ ಜಗದ ದೇವ. ಹರಿಯ ದೈವಾಯಿ ಜಗದ ದೇವ, ಪರಮ ಪದ ನೀಡುವ. ಸುಲಭವಾಣಿ ನಿಲ್ಲಾಲಿ ಅಮ್ಮಯನ್ನ ಜನನಿ. ಓ ಕೇಳನ್ನ ನುಡಿಯನು ಜನನಿ, ಈ ನಿನ್ನ ಸುಲಭವಾಣಿ ನಿಲ್ಲಾಲಿ ಅಮ್ಮಯನ್ನ ಜನನಿ. ಓ ಕೇಳನ್ನ ನುಡಿಯನು ಜನನಿ. ಅಮ್ಮ ಪಡೆದ ಮಾತೆ ಇದ್ಯಾವ ನೀತೆ? ಪ್ರಹ್ಲಾದ, ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರನ್ನು ದೂರುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅಮ್ಮ ಜನನಿ, ಕಂದ, ಜನ್ಮ ಕೊಟ್ಟವರು ಜನ್ಮ ಪಡೆದವರಿಗೆ ದೇವರು. ಆದರೆ ಆ ನಾರಾಯಣನು 14 ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿರುವುದು. ಅಂತ ಮಹಾಮಹಿಮನ ನಾಮ ಸ್ಮರಣೆಯಿಂದ ಪೂರ್ವ ಜನ್ಮದ ದುಃಖ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುವುದು. ಆದರೆ ಕಂದ, ಅನೇಕ ಋಷಿ ಪುಂಗವರು ದೈವ ಭಕ್ತರು ಹರಿನಾಮ ಸ್ಮರಣೆಯಿಂದ ಪರಮ ಸಾಯುಜ್ಯ ಪದವಿಯನ್ನು ಹೊಂದಿರುವರು. ಆತನನ್ನು ದ್ವೇಷಿಸಿ ಈ ಭುವನದೊಳು ಜೀವನ ಉಳಿದವರುಂಟೆ? ಅಮ್ಮ ಜನನಿ, ಕಂದ, ಆ ಶ್ರೀಹರಿಯು ಭಕ್ತ ರಕ್ಷಕನು, ಆಪತ್ ಬಾಂಧವನು, ಕರುಣಾಸಾಗರನು. ಅಂತ ಮಹಾಮಹಿಮನನ್ನು ಮರೆತರೆ ನಮಗೆ ಮುಕ್ತಿ ಉಂಟೆ ಜನನಿ? ಹೇ ಮಹಾರಾಜ
ಹೋದ ಕಾರ್ಯವು ಏನಾಯಿತು? ನಿನ್ನ ಮುದ್ದು ಮಗನು ನಿನ್ನ ಮಾತಿಗೆ ಒಡಂಬಟ್ಟನೆ, ನಿನ್ನ ವಿಶ್ವಾಸಮಂಪಟ್ಟನೆ. ಮೊಲೆ ಹಾಲು ಕೊಟ್ಟು ಸಾಕಿ ಸಲಹಿದ ಎತ್ತಮ್ಮನ ಮಾತು ಸತ್ಯವೆಂದು ಭಾವಿಸಿದರೆ ಉತ್ತಮವಾದ ನೀತಿ ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದರೆ ಹೇ ಮಡದಿ ಶಿರೋಮಣಿ, ಹೋದ ಕಾರ್ಯವು ಫಲ ಹೊಂದಿದೆ. ತಡಮಾಡದ ಸಡಗರದಿಂದ ನುಡಿ ನುಡಿ ಮೋಹದ ಬಾಲೆ ಗುಣಗುಣ ಸೀರೆ ಕಾಂತ ಹೇಳುವಿನು ಕೇಳು. ಚೆನ್ನಾಗಿ ಹೇಳು. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪ ದೂರ? ಕೇಳರೆಯದ ಹಸುಗೂಸಿನ ಬೇಳೆಗೆ ನಿನ ಭೀಕರ. ಏನರೆಯದ ಹಸುಗೂಸಿನ ಬೇಳೆಗೆ ನಿನ ಬೇಸರ. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪ ದೂರ? ಚೆನ್ನಾಗಿ ಕೇಳು. ನಾ ಪಡೆದ ಮಗನಿವನು 14 ವರ್ಷವಿನ್ನು. ನಾ ಪಡೆದ ಮಗನಿವನು 14 ವರ್ಷವಿನ್ನು. ಹಠಗೈವನು ಹರಿಯಲ್ವನು. ಹಠಗೈವನು ಹರಿಯಲ್ವನು. ಎಲ್ಲರ ಮಾತನ್ನು ಕೇಳಲುವನು. ಎಲ್ಲ ಮಾತು ಕೇಳಲು ಅವನು ಕನ್ನಡನು. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪ ದೂರ? ಏನರೆಯದ ಹಸುಗೂಸಿನ ಬೇಳೆಗೆ ನಿನ ಬೇಸರ. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪ ದೂರ? ಪ್ರಾಣವಲ್ಲವ ಪ್ರಾಣವಲ್ಲವೇ? ಮಗನಾದ ಪ್ರಹ್ಲಾದನೋ ಇನ್ನೂ ಚಿಕ್ಕವನು. ಚಿಕ್ಕವನಾದರೆ ಇಂಥ ದೊಡ್ಡ ಮಾತುಗಳನ್ನಾಡುವುದೇತಕ್ಕೆ? ಮಗನಿಗೆ ಇನ್ನೂ ಸರಿಯಾಗಿ ಬುದ್ಧಿನೇ ಹೊಳೆದಿಲ್ಲ. ಮಗನು ಹಠವನ್ನು ಇನ್ನೂ ಬಿಡಲು. ನೀನು ಏನು ಬುದ್ಧಿ ಹೇಳಿದ ಸುಂದರಿ? ಎಷ್ಟು ಬುದ್ಧಿ ಹೇಳಿದರೂ ಮಗನು ಒಂದೇ ಹಠವನ್ನು ಗೈತ್ರವನು. ಮತ್ತಾರ ಮಾತು ಕೇಳುವನು ಅವನು? ಹರಿಯನ್ನೋನು ಹಠವನ್ನು ಗೈತ್ರವನು. ಎನ್ನ ಮಾತನ್ನು ಕೇಳಲಾರನು. ಇದಕ್ಕೇನು ಮಾಡಬೇಕು ಕಾಂತ ಗುಣವಂತ? ಏನೇ ಜಡಜಂಬಗಿ, ಅವನು ನಮ್ಮ ಮಗನಲ್ಲ, ನಮ್ಮ ಜನ್ಮ ಜನ್ಮದ ಜಾತ ಶತ್ರುವು. ಅಯ್ಯೋ, ನಮ್ಮನ್ನು ಕಟ್ಟಿಸುವುದಕ್ಕೆ ಯಾವುದೋ ಮಾಯವು ನಮ್ಮ ಪುತ್ರನಾಗಿ ಸೇರಿಸಿ ಬಂದಿದೆ. ಇವನು ಸಾಮಾನ್ಯನಲ್ಲ. ಹೋಲಿರ್ರೆ ನಮ್ಮನ್ನು ಕೊಂದ ಅಂದಿಯಂತೆ ಇವನು ಯಾವ ಉದ್ದೇಶದಿಂದ ನಿನ್ನ ಗರ್ಭದಲ್ಲಿ ಜನಿಸಿ ಬಂದಿರುವನೋ ಏನೋ. ಇವನನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಹೇಗೆ ಅದು? ಇವನನ್ನು ನಾನು ಕೊಂದರೆ ತಂದೆಯ ಮಗನನ್ನು ಕೊಂದನೆಂದು ನನಗೆ ಅಪಕೀರ್ತಿಯ ಬರಬಾರದು. ಏಕೆಂದರೆ ಆದ ಕಾರಣ
ಪೂಜಾರಿ ಆನಂದಣ್ಣವರು ಗೀತಮ್ಮಕ್ಕವರು ಕಶ್ಯಪ ಮಹಾರಾಜನು ಕರೆಯುವನೆಂದು ಹೇಳಿ ಹೋಲಿನ ಅಗ್ನಿಯ ಕರೆದರುವಂತ ಸಾರಥಿ ಹೋಗು ಹೋಗಲಿ ಜಾಗ್ರತೆ ನನ್ನ ಕರಂದಾಡಿ ಹೋಗಿ ಜಡಮತಿಗಳ ಜಡದಿಯ ಹೊಟಗಿಕೊಂಡರು ರಾಜವೀರನ ಈ ಪಟವಿಯ ದೃಢತರ ಬಲಾಢ್ಯದಲ್ಲಿ ಮಗಳು ಎನ್ನಯ್ಯ ಹಟ್ಟಿದವರಿಗೆ ಪೀಡಿತ ಪಡವಿ ಪಾಲನ ತಾವುದಾರಿಂದ ತೊಡು ಧೈರ್ಯದಿಂದ ಮಾತನಾಡಿಸುವ ನೀಡುತ್ತಾರನಲ್ಲಿ ಓಹೋ ದೇವ ನಾವುದಾರೆಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎಮ್ಮೆಗೆ ಗುರುವಾದ ಬಾದಲಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರಂದರೆ ದೇವ ಭಕ್ತರು ಬರೆಯ ಕಲಾವಣಿದು ಪ್ರಭಾ ಸಾರಥಿ ಉಪದೇ ಸೌಜನ್ಯನಂತ ಗರ್ಜಿಸಿದರೆ ಮುರ್ಜಾವತ್
ನನ್ನ ಅಪರಾಧಿಗಳನ್ನು ಬಿಟ್ಟು ಹಾ, ದೊಡ್ಡ ಮೂರ್ಖರಾಗಿ ಹಡವಿ ಪಾಲಾದರು ಆಮೇಲೆ ಊರ್ಜಿತ ಪ್ರಬಲ ವೀರರಾದ ನಿತ್ಯರೇಂದ್ರ ನಮ್ಮ ಮುಹೂರ್ತದ ನಿರ್ಜೀವ ಕುಳಿತುಕೊಂಡನು. ವೈರಿಗಳನ್ನು ಸುಖಪಡೆದು ಅವರ ಚಿರಗಳನ್ನು ಬ್ಯಾಧಿಸಿ ಪರಪರೆಯಿಂದ ಬಾಧಿಸಿ ಅವರ ಕೆಲವು ಗುಣಪಡಿಸಿವೆ. ಆ ಸಾರಥೆ ಭೂಪತಿ ಅಷ್ಟ ದಿಕ್ಪಾಲಕರೋಳ ಶ್ರೇಷ್ಠನೆಂದು ಮೆರೆಯುವ ಹಾ, ಭಾವಕ ಭವನ ಸುತ ಉಲ್ಲಾಸ ವಚನ ದಾನ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಜನರ ವಿದ್ಯಾ ಪ್ರವೀಣ ಹಾ, ವೀರನಂತ ಹಟ್ಟಿಗಟ್ಟಿಗೆ ಬೆಳೆದಂತ ಬೇರೆ ನೋಡಿದ್ರೆ ಸಾರಥಿ ಅರೆ, 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 ವೀರಾಗ್ನಿ ದೇವರು ನೀವಾದರೆ ಬಂಗಾರದಿಂದ ಕಣ್ಣೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊಳಿರಿಯ ಎಲೆ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಅಸುರ ಕುಲವೀರನಾದ ಹಿರಣ್ಯ ಕಶ್ಯಪನು ಹಾ, ಯಾರನ್ನ ಶೀಘ್ರದಿಂದ ಕರೆಸಿದ ಕಾರಣ ಬರೋಣವಾಯಿತು ಗಂಡಿಯ ಸಾರಥಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಹೊಳಿರಿಯ ಎಲೆ ಸಾರಥಿ ದೇವ ತಡ ಮಾಡದ ಹಿರಣ್ಯ ನಗರ ಪುರದಲ್ಲಿ ಚೂಟಿಗೆ ನಡೆದ ಬಿಡುವಂತ ಸಾರಥಿ. ನಿಮ್ಮ ಹೆಸರನ್ನಾಗಲಿ ಭೂಪತಿ. ರುದ್ರಗೌಡ ಬಸಾಪುರ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆ ಮೇಲೆ ಬರ್ಬೇಕು. ಎಂ ರವಿ ಕರ್ನಾಟಕ ರಕ್ಷಣೆ ಗಜೇಶ್ ಅವರು, ಕರ್ನಾಟಕ ರಕ್ಷಣೆ ಅಧ್ಯಕ್ಷರು ಕ್ಷಮೆ ಇರಲಿ. ಏನಪ್ಪ? Oh
ಅವರ ಶರೀರವನ್ನು ಭಕ್ಷಿಸಿ ಬಿಡೋ ಧರ್ಮದ ನುಡಿ ಪಡೆಯಬಲ್ಲ ಎಲೈ ಅಗ್ನಿ ದೇವನೇ, ನಿನ್ನನ್ನು ಅತ್ಯಂತ ಸಡಗರದಿಂದ ನನ್ನಡಿಗೆ ಕರೆಸಿದ ಕಾರಣವೇನೆಂದರೆ ದ್ರೋಹಿಯಾದ ಪ್ರಹ್ಲಾದನನ್ನು ಸುಟ್ಟು ಸೂರ್ಯಗಾದು ಡರ್ರನೆಡೆಯಾಗಿ ನಿನ್ನ ದಾಹವನ್ನು ತಡ ಮಾಡಿದಿಂಗಿಸಿಕೋ. ಆಗ ನನಗೆ ಸಂತೋಷ ಉಂಟಾಗುವುದು, ನಿನಗೆ ಹೊಟ್ಟೆ ತುಂಬುವುದು. ಇಷ್ಟು ಕಾರ್ಯವು ತಡ ಮಾಡದೆ ನಡೆದುಕೊಡುವ ಉದ್ದಾಸ ಮಾಡಿ ಸರ್ವರಾಜ. ದಾನವ ಕುಲರಾಜನೇ, ದಾನವ ಕುಲ ಸಾರ್ವಭೌಮನೇ, ಇದೇ ನಿನ್ನ ಆಲೋಚನೆ. ಇಂಥ ಆಲೋಚನೆಯನ್ನು ಮಾಡಿದೆ ಅಶೋಕಂದ ಮಗಳ ಬಸಪಾಲಕನ ಸರಿ ಸಮಾನವೆಂದು ವರ್ಷಾಸ್ತ್ರ ಸರ್ದು ಅದು ನನಗೂ ಗೊತ್ತಿದೆ. ಶಿಶುಹತ್ಯೆ, ಗೋಹತ್ಯೆ, ಕೈದರ ಏನಾಗುವುದು? ಓಡಿದ್ರೆ ಅಪರಾಧಗಳಿಗೆ ಮುಕ್ತಿ ಸಾಧನವಿಲ್ಲ. ಅವೋ ರಾಜೇಂದ್ರ, ಕೈ ಅಗ್ನಿಯೇ, ಈಗ ನಾವು ಕರ್ಮ ಹತ್ಯೆಗಳಾಗಿ ಭೂಮಿಯ ಮೇಲೆ ಬರೋಣ ಸಾಕು. ನೀನು ನನಗೆ ಬುದ್ಧಿ ಹೇಳಬೇಡ. ಇನ್ನು ಶಿಶು ಹತ್ಯೆ ಕೈದು ಮತ್ತೆ ಯಾವ ನರಕಕ್ಕೆ ಈಡಾಗಲಿ. ಕೈ ಅಗ್ನಿ ದೇವರೇ, ಮಗನನ್ನು ಕೊಲ್ಲುವಷ್ಟು ಅವಿದೇನಾಗಬೇಡ. ನೀನು ನನಗೆ ಬುದ್ಧಿ ಹೇಳಬೇಡ. ಕಳೆದುಕೊಂಡು ಹುಡುಕುವುದು ಆಮೇಲೆ ದುಃಖಿಸುವುದು ಸರಿಯಲ್ಲ. ನಾನು ಹೇಳಿದ ಕೆಲಸ ಮೊದಲು ಮಾಡು. ಸರಿಯಾದ ಆಲೋಚನೆಯನ್ನು ಮಾಡು. ಅವರ ಅದನ್ನೇ ಕೈ ಅಗ್ನಿಯೇ, ಇಂಥ ನಿಜ ಕೃತ್ಯಕ್ಕೆ ಆಗದು. ಇದು ಅಲ್ಲದೆ ಬೇರೆ ಯಾವ ಕಾರ್ಯವಿದ್ದರೆ ತಕ್ಷಣ ಈ ಕೆಲಸ ಮೊದಲು ಮಾಡು. ಓಡಿದ್ರೆ ವಿವರಿಸಿಕೊಡುವ ನಾನು ಶ್ರೇಷ್ಠನೇ ಮಾಡಿಕೊಂಡು ಆಲೋಚನೆ. ಎಲೈ ಅಷ್ಟ ದಿಕ್ಪಾಲಕರೆಂಬ ಕಡು ಭ್ರಷ್ಟಗಾರ ಒಬ್ಬನಾದ ಸಪ್ತನಾಳಿಗೆಗಳ ಅಗ್ನಿ ಎಂಬ ದೃಷ್ಟ ತೂ ಪರಮ ಪಾಪಿಷ್ಟ. ನನ್ನ ಆಜ್ಞೆಯ ಮೀರಿ ನಡೆದರು ಹಿರಿಯ ಕೈ ಕಾಲುಗಳನ್ನು ಕಟ್ಟಿ ಪಟ ಪಟನೆ ಮುರಿದಿಟ್ಟು ಸತ್ತನ ನಮ್ಮ ಸೆರೆಮನೆಯ ಕಾರಾಗೃಹದಲ್ಲಿ ನಿನ್ನ ಬಂದಿವೆ. ಎಲೈ ದಹನವೇ, ನಿನಗೆ ಇಷ್ಟೊಂದು ಗರ್ವವೇ? ನೀನು ಎನ್ನ ಮಾತಿಗೆ ಬರೆದು ಉತ್ತರ ಕೊಡಬೇಕ. ತಕ್ಷಣ ಹೋಗುವೆಯ, ಇಲ್ಲವೇ ಸೆರೆಮನೆಯಲ್ಲಿ ಬಂದಿ ಆಗುವೆಯ? ತಡ ಮಾಡಿದ ನುಡಿ ಮೂರ್ಖ ಮಾಡಿದ ನಿನ್ನ ಮಾತಿಯ ಪ್ರತಿ ಉತ್ತರ ಉಂಟೆ. ಕ್ಷಣದಲ್ಲಿ ವಿವರಿಸಿಕೊಡುವೆ. ಆಗ ಬಾ ದಾರಿಗೆ. ಒಳಗೆ ಸಾರಥಿ ದೇವತೆಗಳಂಗೆಟ್ಟೆ ನಂಬ ಇವನಿಗೆ ಮಹಾಗರ್ವ ಬಂದಿರುವುದು. ಶ್ರೀಹರಿಯ ಸಂಕಲ್ಪದಿಂದ ಅತಿಯನ್ನು ನೀಡಬೇಕು, ಅದು ತಾನಾಗಿ ನಡೆಯುತ್ತದೆ. ನಾನಿನ್ನು ಹೋಗಿ ಬರುವೆನು ರಾಜ. ಜಾಗ್ರತೆಯಿಂದ ಹೊರಡುವಂತವನಾಗುದಹನ ಹೊರಡು ಇಲ್ಲಿಂದ ತಕ್ಷಣ. ಅಯ್ಯೋ ದೈವವೇ, ಇದಕ್ಕೆ ನಾನು ಗತಿಯೇನು ಮಾಡಲಿ? ನನ್ನ ಮಗಳನ್ನು ನಾನು ಹೇಗೆ ಉಳಿಸಿಕೊಳ್ಳಲಿ? ಮುಂದೆ ಗತಿಯನ್ನು ಅಕಟಕಟ ಇದೇನು ಪ್ರಾಣ ಸಂಕಟ. ಆಹೋ ಮಹಾತಾಯಿಯಾದ ಅಮ್ಮ ಕೈಯದು ಎನ್ನೆನ್ನು ಕಟಕನೆಂದು ಭಾವಿಸಿರುವೆಯೋ? ಎನ್ನೆನ್ನು ನಿನ್ನ ಕಂಡನಂತೆ ತಿಳಿದುಕೊಂಡಿರುವೆಯೋ? ನಿನ್ನ ದೇವ ಅಮ್ಮ ಕೈಯದು ಹೇಳುವೆಲ್ಲ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಓ ಅಗ್ನಿ ದೇವ, ನೀ ಬೆಳಗೋ ಜಗವ, ಎನ್ನ ಮೊರೆ ಕೇಳೋ ಬಾಬು ಶಿರವ, ಉಳಿಸೋ ಎನ್ನ ಮಗನ ಜೀವ, ಎನ್ನ ಮೊರೆ ಕೇಳೋ ಬಾಬು ಶಿರವ, ಉಳಿಸೋ ಎನ್ನ ಮಗನ ಜೀವ. ಓ ಅಗ್ನಿ
ಮಗನನ್ನು ದಹನ ಮಾಡುವುದೆಂದು ಬಂದಿರುವೆಯಲ್ಲ. ನಿನ್ನ ಮಗನನ್ನು ಪಡ 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 ಪಡನೆ ಸುಟ್ಟು ಬಿಡುವನ ಮಾತೆ. ನಿನಗೆ ಸ್ವಲ್ಪವಾಗೂ ಕರುಣೆ ಇಲ್ಲವೇ? ಕರುಣೆ ಎಂಬುದು ಇಲ್ಲವೇ ಮಾತೆ? ಪ್ರಹ್ಲಾದನನ್ನು ದಹಿಸಿ ಬಿಡುವೆಯಾ? ನಿನ್ನ ಮಗನನ್ನು ಸರ್ವಥಾ ಉಳಿಸುವುದಿಲ್ಲ ಮಾತೆ. ಎಂಥ ಪರಹವ ಪರಗನ ಬ್ರಹ್ಮನು ಮಗನ ಮರಣವನ ನೋಡಲೇನ. ತಾಯಿ ಮಗನ ಅನುಬಂಧ ನೀ ತಿಳಿದಿಲ್ಲೇನೋ. ತಾಯಿ ಮಗನ ಅನುಬಂಧ ನೀ ತಿಳಿದಿಲ್ಲೇನೋ. ಅಗ್ನಿದೇವ, ಅಮ್ಮ ಮಾತೆ, ಕರುಣೆ ಇಲ್ಲದ ಕಟುಕ ನೀನಲ್ಲವೇನೋ. ನಿನ್ನ ಗಂಡನ ಆಜ್ಞೆ ಆಗಿರುವ ಮಾತೆ. ಆಜ್ಞೆ ಆಗಿರುವರೆ ಹೌದು ಮಾತೆ. ಪತಿಯ ಆಜ್ಞೆ ತೆಗೆದುಕೊಂಡು ಪ್ರಹ್ಲಾದನನ್ನು ದಹಿಸಬೇಕೆಂದು ಬಂದಿರುವೆಯಾ? ಸಹಜವಾಗಿ ಬಂದಿರೋಣ ಮಾತೆ. ನಿನಗೆ ಕರುಣೆ ಇಲ್ಲವೇ? ನನಗೆ ಎಷ್ಟು ಹೇಳಿದರೂ ಬಿಟ್ಟು ತಿಳಿದಿಲ್ಲ ಮಾತೆ. ತಾಯಿ ಮಗನ ಅನುಬಂಧ ನೀ ತಿಳಿದಿಲ್ಲೇನು. ಇನ್ನೂ ತಿಳಿದಿಲ್ಲ ಮಾತೆ. ಕರುಣೆ ಇಲ್ಲದ ಕಟುಕ ನೀನಲ್ಲವೇನು. ಓ ಅಗ್ನಿದೇವ, ಬೆಳಗೋ ಜಗಲ, ನನ್ನ ಮೊರೆ ಕೇಳಬಾಗುವೆ ಶಿರವ. ನೋಡಿಸು ಎನ್ನ ಮಗನ ಜೀವ. ಎನ್ನ ಮೊರೆ ಕೇಳಬಾಗುವೆ ಶಿರವ. ನೋಡಿಸು ಎನ್ನ ಮಗನ ಜೀವ. ಓ ಅಗ್ನಿದೇವ, ಅಗ್ನಿದೇವ, ಅಮ್ಮ ಜನನಿ, ಎನ್ನ ಪತಿಯ ಮಾತನ್ನು ನೀನು ನಂಬಿ ಪ್ರಹ್ಲಾದನನ್ನು ದಹಿಸಬೇಕೆಂದು ನೀನು ಬಂದಿರುವೆಯಲ್ಲ. ತಾಯಿಯ ಮಗನ ಅನುಬಂಧವನ್ನು ನೀನು ತಿಳಿದಿಲ್ಲವೇ? ಅದು ಯಾತಕ್ಕೆ ತಿಳಿದಿಲ್ಲ ಮಾತೆ. ಕರುಣೆ ಇಲ್ಲದ ಕಟಕನಂತೆ ನೀನು ವರ್ತಿಸಬೇಡ. ನಾನು ಎಷ್ಟು ಹೇಳಿದ್ರೆ ನಿನ್ನ ಮಾತು ಕೇಳುವುದಿಲ್ಲ ಮಾತೆ. ಅಯ್ಯೋ, ಈಗ ಮಗನ ಮರಣವನ್ನು ನಾನು ಕಣ್ಣು ತುಂಬ ಹೇಗೆ ನೋಡಬೇಕು? ಅಗ್ನಿದೇವ, ನೀ ಉಳಿಸು ಎನ್ನ ಮಗನ ಜೀವ. ಅಮ್ಮ ಕೈಯದು ಎನ್ನನ್ನು ಕಡಕನೆಂದು ಭಾವಿಸಿರುವೆಯೋ? ಎನ್ನನ್ನು ನಿನ್ನ ಗಂಡನಂತೆ ತಿಳಿದುಕೊಂಡಿರುವೆಯೋ? ನಿನ್ನ ಗಂಡನು ದೇವತರಂ ಜಯಿಸಿದನೆಂದು ಮಹಾಗರ್ವದಿಂದ ಕಪ್ಪಿನಿಂದ ಮೆರೆಯುತ್ತಿರುವನು. ಅಮ್ಮ ಮಾತೆ, ನಿನ್ನ ಗಂಡನು ಘೋರವಾದ ತಪಸ್ಸನ್ನು ಕೈದು ಬ್ರಹ್ಮನಿಂದ ಬಲವಾದ ಮರಣ ಪಡೆದಿರುವನು. ಆದ ಕಾರಣ ನಾನು ನಿನ್ನ ಪ್ರತಿಯ ಮಾತಿಗೆ ಪ್ರತಿ ಉತ್ತರ ಅದೇ ಆಜ್ಞೆಗೆ ಬದ್ಧನಾಗಿ ಹಿರಿವನ ಕಂಡಿಯೋ ತಾನವೆಂದ್ರಿಂದ ಅಗ್ನಿದೇವ, ಅಮ್ಮ ಮಾತೆ, ಮಗನನ್ನು ದಹಿಸಬೇಕೆಂದು ಬಂದಿರುವೆಯಲ್ಲ. ಸಹಜವಾಗಿ ಬಂದಿರೋಣ ಮಾತೆ. ಹಣೆಬರಕ್ಕೆ ಹೊಣೆಯಾದ ಅಗ್ನಿದೇವ, ಅಮ್ಮ ಮಾತೆ, ಪ್ರಹ್ಲಾದನನ್ನು ದಹಿಸಬೇಕೆಂದು ಒಂಟಿ ಹಠವನ್ನು ಹಿಡಿದಿರುವೆಯಲ್ಲ. ಸಹಜವಾಗಿ ಹಿಡಿದಿರೋಣ ಮಾತೆ. ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಜನನ ಮರಣ ತೀರವರ್ಯಾರೋ, ಎನ್ನಯ ಕಣ್ಣಗೆ ಹೊಳೆಯುವಯಾರೋ. ರೆಡಿ ಇರಬೇಕು. ಪ್ರಹ್ಲಾದ ಕರ್ಕೊಂಬರಿ, ಪ್ರಹ್ಲಾದ ಕರ್ಕೊಂಬರಿ. ಜನನ ಮರಣ ತೀರವರ್ಯಾರೋ, ಎನ್ನಯ ಕಣ್ಣಗೆ ಹೊಳೆಯುವಯಾರೋ. ಅಗ್ನಿದೇವ, ಅಮ್ಮ ಮಾತೆ, ನಿನ್ನ ಧರ್ಮ ನೀ ನಡೆಸು. ಅಗ್ನಿದೇವನೇ, ನಿನ್ನ ಮಗಳನ್ನು ಈಗಲೇ ಪಡ 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 ಪಡನ ಸುತ್ತ ಬಿಡುವನ ಮಾತೆ. ನಾನೆಂಥ ಮಗನಿಗೆ ಜನ್ಮ ಕೊಟ್ಟಿದೆ. ನಿನ್ನ ಧರ್ಮ ನೀ ನಡೆಸು. ಅಗ್ನಿದೇವನೇ, ನಿನ್ನ ಮಗಳನ್ನು ಮಾತ್ರ ಉಳಿಸುವುದಿಲ್ಲ ಮಾತೆ.
ಅಗ್ನಿದೇವ. ಅಮ್ಮ ಮಾತೆ, ಜನನ ಮರಣವನ್ನು ತಿಳಿದವರು ಯಾರು ಈ ಲೋಕದಲ್ಲಿ? ಹಣೆಬರಕ್ಕೆ ಹೊಣೆ ಯಾರು? ಅಗ್ನಿದೇವನೇ, ಅಮ್ಮ ಮಾತೆ, ನಿನ್ನ ಧರ್ಮದ ಕಾರ್ಯವನ್ನು ನೀನು ನಡೆಸು. ಅಯ್ಯೋ, ನಾನೆಂಥ ಮಗನಿಗೆ ಜನ್ಮವನ್ನು ಕೊಟ್ಟೆನಲ್ಲ. ಹಕಟಕಟ ಇದೇನು ಪ್ರಾಣ ಸಂಕಟ. ಆಹೋ ಮಾತಾಯ ರಾಣಿಯೇ, ನಾನು ನಿನ್ನ ಗಂಡನ ಅಗ್ನಪತ್ತನಾಗಿದ್ದೇನೆ. ಇದನ್ನು ತಪ್ಪಿಸಿದಲ್ಲಿ ಅಮ್ಮ ಕಂಟಕನಾಗಿ ನಮ್ಮ ಕೆಳಾಡಿ ಎಂಬ ಇದಾವೆ. ಸೂರ್ಯರೆಲ್ಲರೆಲ್ಲರೂ ದಿಕ್ಕು ದಿಕ್ಕಿಗೆ ಓಡಿಸಿ ಹಾಳು ಮಾಡುವನು. ಆದ ಕಾರಣ ನಾನು ಆತನ ಆಜ್ಞೆ ಮೀರುವಂತಿಲ್ಲ. ನಿನ್ನ ಪುತ್ರನನ್ನು ಆ ಶ್ರೀಹರಿಯೇ ರಕ್ಷಿಸಬೇಕು. ಆತನ ದೈವ ಇದ್ದಂತೆ ನಡೆಯುವುದು, ಇದಕ್ಕೆ ನೀನು ದುಃಖಿಸುವುದು ಅದಕ್ಕೆ ತಾಯಿ. ಸಾರಥಿ ನನ್ನ ದೇಶಕ್ಕೆ ಚೂಟಿ ಅಂತ ಬಿಡುವಂತ ನಾವು ಸಾರಥಿ ಯಾರು ಹೋದಿ. ಇದೇ ಕುರಗುಪ್ಪ ಗ್ರಾಮದಲ್ಲಿ ಹಂಪೆಯುಣ್ಣೆಯ ಪ್ರಯುಕ್ತ ವೀರ ಅಭಿಮಾನ್ಯ ಕಾಳಗ ಎಂಬ ಪೌರಾಣಿಕ ನಾಟಕ. ಇದು 3ನೇ ಪ್ರಯೋಗ, 2 ಆಗಿರುತ್ತವೆ. ಇದು 3ನೇ ಪ್ರಯೋಗ ಆಡಲಿದ್ದಾರೆ. ಅದನ್ನು ಕಲಿಸುವುದಕ್ಕಾಗಿ ತೇಜಪ್ ಗುರುಗಳಿಗೆ 200 ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ನೀನಿನ್ನು ಚಿಕ್ಕವನೆಂದು ಏನು ಅರಿಯದಂತೆ ಕಾಣುತ್ತದೆ. ತಂದೆ ತಾಯಿಗಿಂತ ಮುಚ್ಚಗದ ದೇವರಿಗಿಲ್ಲವೆಂದು ಸೂತ ಪುರಾಣಿಕರು ಸಾರಿ ಸಾರಿ ಹೇಳುವರು. ಯಾರಿಲ್ಲದವರು ಅಗ್ನಿದೇವ? ಅದು ನನಗೆ ತಿಳಿಯುತ್ತಿಲ್ಲವೇ ಪ್ರಹ್ಲಾದ ಕುಮಾರನೇ? ನನಗೆ ಎಲ್ಲ ತಿಳಿದಿರುವುದು ಅಗ್ನಿದೇವನೇ. ನಿಮ್ಮ ತಂದೆ ಮಾತಿಗೆ ಪ್ರತಿ ಉತ್ತರವನ್ನು ಕೊಡದೆ ಅವನು ಹೇಳಿದ ವಾಕ್ಯವು ವೇದಾಮೃತವೆಂದರೆ ನಡೆದುಕೊಂಡರೆ ಸರಿ. ಇಲ್ಲವಾಯ್ತಂದ್ರೆ ಹೊಲಲೇ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಕಂಡಿಯ ಮೂಢಬಾಲಕನೇ. ಅಗ್ನಿದೇವನೇ, ಹೇಳಿದನ್ನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಅಗ್ನಿದೇವನೇ ನಿನಗೆ ಸರಿ. ಅಗ್ನಿದೇವನೇ ಇದು ನಿನಗೆ ಸರಿ. ಅಗ್ನಿದೇವನೇ ಚೆನ್ನಾಗಿ ಕೇಳು. ಅಜ್ಞಾನವೇ
ಸುಜ್ಞಾನದ ನುಡಿಗಳು ನಿನಗೇನು ಗೊತ್ತು? ನನಗೆ ಎಲ್ಲ ತಿಳಿದಿರುವುದು ಬಾಲಕ. ಸುರನಾಗಿ ನೀನು ಅಸುರನಂತೆ ವರ್ತಿಸಿದರೆ ನಾನೇನು ಹೇಳಲಿ? ನೀನು ನನಗೆ ಏನು ಹೇಳಬೇಡ. ಎಲ್ಲ ಪಾವಕ, ಎಲ್ಲ ಈ ಬಾಲಕ, ಪಾಪ ಯಾವುದು ಪುಣ್ಯ ಯಾವುದು ಎಂಬುದನ್ನು ಅರಿಯದೆ ಸರ್ವವನ್ನು ದಗ್ಧಯಿಸಿ ಸರ್ವಭಕ್ಷಕನಾಗಿ ದೈತ್ಯರ ಪಟ್ಟಣದೊಳ ಅವರ ಕೈಯೊಳಗಿನ ಬಂಟನಾಗಿ ಬಿದ್ದಿರುವಿ. ಇನ್ನು ನಿನಗೆ ಅರಿವು ಬಾರದೆ ಮಹಾಗರ್ಭಿಷ್ಠನಾಗಿ ಎನ್ನೋಳು ಆರ್ಭಟಿಸಿದರೆ ನಿನ್ನಾಟ ಸಾಗುವುದಿಲ್ಲ ದಹನ. ಸಾಗು ಮಾಡು ನಿನ್ನ ಕದನ. ಎಲ್ಲ ಈ ಮಂದ ಬಾಲಕರೇ ಚಂದದಿಂದ ಕೇಳು. ನೋಡಿರಿ, ಅಗ್ನಿಯಂದರ ಕಾನೂನು ಕುತ್ತಿ ಗಡಗಡೆಯಿಂದ ನಡೆಯುವುದು. ಎಲ್ಲ ಈ ಬಾಲಕನೇ, ನಾನು ಇಲ್ಲ ದಿಟ್ಟ ರುಚಿಗಳು ದೇವತೆಗಳು ರಥ ದಗ್ಧಾದಿಗಳು ಮಾಡಬಲ್ಲರೆ ಎನ್ನಂ ಬಿಟ್ಟು ಆಗುವಂತ ಕಾರ್ಯದಾವುದಿರುವುದು. ಎಲ್ಲ ಈ ಮಂದಮತಿ, ನೀನು ಚಿಕ್ಕವನೆಂದು ಅಕ್ಕರಿಯಿಂದ ಬೇಳುವೆ. ಸೊಕ್ಕಿನಿಂದ ಮಾತನಾಡುವುದು ಬಿಟ್ಟು ಎನ್ನ ನುಡಿಯ ಒಣಂಬಟ್ಟ ವಿಶ್ವಾಸವನ್ನು ಪಟ್ಟು ನಿನ್ನ ಪಿತನ ಆಜ್ಞೆಯನ್ನು ತಿರಸಾವಹಿಸು. ಇಲ್ಲ ತೆಟ್ಟರ ಬೋಳಿರ ಖಂಡಿತವಾಗಿ ಕುಮಾರ ಎಲ್ಲ ಶಾಖಾಮುಖ ಅವನ ಸತ್ಯ. ಎಲ್ಲ ಈ ಬಾಲಕ, ನಾನು ದಾನವೋದ್ಧಾರಕನಾಗಿರಬಹುದು, ಹಾಗಾದರೆ ನಿಮ್ಮ ತಂದೆ ಮಾತನ್ನು ಯಾತಕ್ಕೆ ಮೀರುವೆ? ಆದರೆ ನೀತಿ ಗತಿಗಳನ್ನು ಬಿಟ್ಟು ಅವಿವೇಕತನದಿಂದ ನುಡಿಯುವುದಕ್ಕೆ ನಿನ್ನಂತೆ ಎನ್ನನ್ನು ದುರದುಂಬಿ ಎಂದುಕೊಂಡಿರುವೆಯಾ? ಎಲ್ಲ ಅಗ್ನಿಯೇ, ಎಲ್ಲ ಈ ರೀತಿಯ ಬಾಲಕರೇ, ಹೃದಯದಲ್ಲಿ ನೆಲೆಸಿರುವುದು ಒಂದೇ. ಅದು ಯಾವುದು? ಅದು ಹರಿನಾಮ ಸ್ಮರಣೆ ಮಾತ್ರ. ಹಾಗಾದರೆ ನನಗೆ ಉಳಿಗಾಲವಿಲ್ಲ. ಅದನ್ನು ಬಿಟ್ಟು ಬೇರೇನು ಕಾಣನು. ಗೆದ್ದವರ ಬಾಲವಂಪಿಡಿದು ಹತ್ತಿನಂತೆ ಬಾಳುವುದು ನಿಮ್ಮಂತ ಬುದ್ಧಿಹೀನರಿಗೆ ಸರಿ, ನಮ್ಮಂತ ಹರಿಭಕ್ತರಿಗಲ್ಲ. ಹರಿಭಕ್ತರಲ್ಲಿ ನಿನ್ನಾಟ ಸಾಗುವುದಿಲ್ಲ ದಹನ. ಮಾಡಿ ನೋಡು ಆಲೋಚನೆ. ಎಲ್ಲ ಈ ಹಲವ ಬಾಲಕನೇ, ನಿನಗೆ ಬುದ್ಧಿ ಮಾತನ್ನು ಹೇಳುವುದಕ್ಕೆ ನಾನೇ ಬುದ್ಧಿಹೀನನು. ಮಾತಿನಿಂದ ಪ್ರಯೋಜನ ಇಲ್ಲ. ಭಕ್ತರಕ್ಷಕ ಸರ್ವಂತರ್ಯಾಮಿಯಾದ ಶ್ರೀಹರಿ, ಈ ಅಗ್ನಿದೇವನಿಂದ ಎನ್ನನ್ನು ಕಾಪಾಡು ಕಾಪಾಡು.
ಆದ ಕಾರಣ ಬೋಳಿದ್ರೆ ಹೊಲಲ್ಲೇ ನನ್ನ ಅಂತಃಪುರಕ್ಕೆ ಸುಳಿನಂತೆ ಬಿಡುವಂತ ನಾ ಸಾರ್ತಿ ನಿಮ್ಮೆಷ್ಟೊಂದಾಗಲಿ ಭೂಪತಿ. ಒಳ್ಳೆ 12 ಗಂಟೆಗೆ ಹೊಟ್ಟೆ ಸತ್ತರಿಗೆ ನಾವು ಏರಿಸಿದೆ ಓ ಯಾವ ತೋರಿಸಿದ ಕಾಂಚನ ನೋಡಿದೀಯಾ ನಿನ್ನ ಮುದ್ದು ಮಗನ ಹಠಮಾರಿತನ. ಇವನು ನಮ್ಮ ಶತ್ರುವು ಎನ್ನುವುದರಲ್ಲಿ ಸಂದೇಹವಿಲ್ಲ. ಅಹೇ ನಳಿನಾಕ್ಷಿ, ನೀನು ಸಾಕಿ ಸಲಹಿದ ನಿನ್ನ ಮಗನಿಗೆ ನಿನ್ನ ಉತ್ತಮವಾದ ಹಸ್ತಗಳಿಂದ ಈಗ ಅವನಿಗೆ ಈ ವಿಷವನ್ನು ಕುಡಿಸಿ ಸಾಯಿಸಿ ಬಿಡು. ಆಗ ನನಗೆ ಶಾಂತಿ ಉಂಟಾಗುವುದು. ಹಿಡಿ ಹಿಡಿ ತಡ ಮಾಡದೆ ಅವನಡಿಗೆ ನಡೆಯ ಕಾಂತೆ ಅವನಿಗೆ ವಿಷವನ್ನು ಕುಡಿಸಿ ಜಾಗ್ರತೆ. ಅದೇ ಮಗನಿಗೆ ವಿಷವನ್ನು ಕುಡಿಸೋ ಕಾಂತಿ ಎಂದು ಹೇಳಿಸಿರುವೆಯಾ? ಸಹಜವಾಗಿ ಹೇಳುವ ಸುಂದರಿ. ಹೆತ್ತ ಮಗನಿಗೆ ವಿಷವನ್ನು ಕುಡಿಸಿ ಲೋಕದಲ್ಲಿ ನಾನು ಅಪಕೀರ್ತಿಗೆ ಗುರಿಯಾಗಬೇಕು. ತಂದೆ ತಾಯಿಯ ಮಾತನ್ನ ಮೀರುವನಲ್ಲ ಕಾಂತ. ಕಾಂತೆ, ಪ್ರಾಣ ಕಾಂತನೆ ನೀನು ಕೈ ಹಿಡಿದ ಸತಿ ನಾನು ಕರ ಮುಗಿದು ನಾ ಬೇಡುವೆನು ಕರುಣೆಯಿಂದಾನೆ ಕೇಳಿಲ್ಲ. ಕಾಂತೆ, ಸ್ಥಿರವಾಗಿ ಬೇಡುವೆನು ಎನ್ನ ಮಾತನ್ನು ಒಳಪಟ್ಟು ಮಗನನ್ನು ಬಿಟ್ಟು ಬಿಡು ಕಾಂತ. ಹರಿಯನ್ನು ಕೊಂಡಾಡಬಾರದು ಅವನಿಗೆ ಬುದ್ಧಿ. ಅವನಿಗೆ ಹೇಳು, ಮಗನಿಗೆ ನಾನು ಹೇಗೆ ವಿಷವನ್ನು ಕುಡಿಸಬೇಕು? ಹರಿಯ ಮಗನನ್ನು ಕೊಂಡಾಡುವನು ನನಗೆ ಬೇಕಾಗಿಲ್ಲ. ಅಯ್ಯೋ, ಈ ಕಾರ್ಯವು ನನ್ನಿಂದ ಆಗದು ಕಾಂತ. ಅವನು ಇದ್ದರೆ ಎಷ್ಟು ಸತ್ತರಷ್ಟು. ಕಾಂತ, ಸುಂದರಿ, ಎಂಥ ಕಾರ್ಯವ ಕೈಯುವೆನೇನೋ ಮಗನನ್ನು ಕೊಲ್ಲಲು ಹಠವೇನು ನಿನ್ನ ಚಲವೇನು? ನಾನು ಈ ಕಾರ್ಯವನ್ನು ಹೇಗೆ ಮಾಡಬೇಕು ಅಲ್ಲವ? ಅವನಿಗೆ ಈ ವಿಷಯವನ್ನು ಕುಡಿಸಲೇಬೇಕು ಸುಂದರಿ. ಎಂಥ ಕಾರ್ಯವನ್ನು ಮಾಡುತ್ತಿರುವೆಯಲ್ಲ, ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪಿದೆ? ನೀನು ಅವನಿಗೆ ಬುದ್ಧಿ ಹೇಳುವೆನೆಂದು ಹೋಗಿರುವೆಯಲ್ಲ. ಪ್ರಹ್ಲಾದನು ಹೆತ್ತ ಮಗನಲ್ಲವೇ ಕಾಂತ? ಎತ್ತ ಮಗನಾದರೆ ಆ ಹರಿಯನ್ನು ಕೊಂಡಾಡುವನಲ್ಲ. ಕಾಂತ, ನನ್ನ ಮಾತು ಕೇಳಬೇಕು. ಅವನು ಅವನು ಚಿಕ್ಕವನು. ಚಿಕ್ಕವನಾದರೆ ನನ್ನ ಮಾತು ಮೀರುವನಲ್ಲ. ಅವನಿಗೆ ಈ ವಿಷಯ ಕುಡಿಸು. ಎಂಥ ಕಾರ್ಯವ ಕೈಯುವೆನೇನೋ ಮಗನನ್ನು ಕೊಲ್ಲಲು ಹಠವೇನು ನಿನ್ನ ಛಲವೇನು? ಯಾವ ಜನ್ಮದಿ ಪುಣ್ಯದ ಫಲವ ಇಂಥ ಮಗನನ್ನು ನಾ ಪಡೆದೆ ಹೆತ್ತ ಬಯಸಿದೆ. ಅಯ್ಯೋ
ಪ್ರಾಣಕಾಂತ, ಪ್ರಾಣಕಾಂತೆ, ನವ ಮಾಸಗಳನ್ನು ಹೊತ್ತು ಹೆತ್ತು ಹಾಲು ಅನ್ನವನ್ನು ಉಣಿಸಿ ಬೆಳೆಸಿದೆನು. ದೊಡ್ಡವನ್ನಾಗಿ ಬೆಳೆಸಿದ ಮಗನನ್ನು ನೀನು ನನ್ನ ಕೈಯಿಂದಲೇ ವಿಷ ಕುಡಿಸಬೇಕೆಂದು ಮಾಡಿಕೊಂಡಿರುವೆ. ಉಡಿಸಬೇಕು ಸುಂದರಿ. ಕಾಂತ, ಕಾಂತೆ, ಹಾಲನ್ನು ಕುಡಿಸಿದ ಕೈಯಿಂದ ವಿಷವನ್ನು ಕುಡಿಸಿ ಎಂದು ಹೇಳಿದೆಯಲ್ಲ, ಇದು ನನ್ನಿಂದಾಗದ ಮಾತು. ನಿನ್ನ ಮಾತು ಯಾತಕ್ಕೆ ಮೀರುವನೋ ಅವನು? ಈ ಲೋಕದಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ವಿಷವನ್ನು ಕುಡಿಸುವಳೆ. ಅಯ್ಯೋ ದೈವವೇ, ಇದಕ್ಕೆ ಗತಿ. ನಾನು ಎಂತ ಮಗನನ್ನು ಹೆತ್ತೆನು ಕಾಂತ. ಕಾಂತೆ, ಈ ಕಾರ್ಯವು ನನ್ನಿಂದಾಗದ ಕಾಂತ ಬಿಡು. ಏಲೇ ನೀರಜಾಕ್ಷಿಯೇ, ನಿನಗೆ ನಿನ್ನ ಪುತ್ರನು ಬೇಕೋ ನಾನು ಬೇಕು? ತಂದೆಗೆ ಹವಿದೇನಾದ ಮಗನು ಮಗನಲ್ಲ. ವಿಷ ಬೀಜವು ಮೊಳಕೆ ಒಡೆದು ಗಿಡವಾಗಿ ಫಲವಾಯಿತೆಂಬಂತೆ ಇವನನ್ನು ಹೀಗೆ ಬಿಟ್ಟರೆ ಹಿರಿಯ ಇಡೀ ನಮ್ಮ ಸ್ಥಾನ ಕುಲವನ್ನೇ ನಾಶ ಮಾಡಿಬಿಡುವನು. ಅಹೇ ಕೈಯಾದು, ಗಿಡವಾಗಿ ಬಗ್ಗಲಾರದ್ದು ಮರವಾಗಿ ಬಗ್ಗುವುದೇ. ನೀನು ಮಗನ ಮೇಲೆ ಮಮತೆಯನ್ನು ಮರೆತು ಅವನಿಗೆ ಈ ವಿಷಯವನ್ನು ಕುಡಿಸಿ ನಿನ್ನ ಪುಣ್ಯ ಸಾರ್ಥಕ ಮಾಡಿಕೊ. ಆಗ ನನಗೆ ತಕ್ಕ ಸತಿಯೆಂದು ಸದ್ಗತಿ ದೊರೆಯುವುದು. ಏಕಾಂತೆ, ಇವನೊಬ್ಬ ಮಗನೇನು ನಮಗೆ ಎಂಥ ಮಕ್ಕಳು ಹತ್ತಾರು ಪಡೆಯಬಹುದು. ನನಗೆ ಎದುರಾದ ಮಕ್ಕಳೇ ಆಗಿರಲಿ ತಂದೆಯಾಗಿರಲಿ ಅವರನ್ನು ಸದೆ ಹೊಡೆದು ಬಿಗಿದು ಗೋಡ್ಬಿಡ್ದು ಮಗನಕ್ಕೆ ನಮ್ಮ ಕರ್ತವ್ಯ. ಪ್ರಾಣ ಸಖಿ, ನೀನು ದುಃಖಿಸುವುದೇ ಅದಕ್ಕೆ. ಸಂತೋಷ ಭರಿತರಾಗಿ ಅವನಿಗೆ ವಿಷವನ್ನು ಕುಡಿಸುತ್ತದೆ ಅವನಿಗೆ ಕಾಣಿಸುವ ಒಂದು ಗತಿ. ಅಯ್ಯೋ ದೈವವೇ, ಇದು ನಿನಗೆ ನ್ಯಾಯವೇ? ತಾಯಿ ಮಗನನ್ನು ಕೊಲ್ಲುವಳೆ, ಕೊಂಡು ಮಾಡುವಳೆ. ಕಾಂತೆ, ಚೆನ್ನಾಗಿ ಕೇಳು. ಹಾಗೆ ಹೇಳು. ಅಯ್ಯೋ ದೈವವೇ, ಇದು ನಿನಗೆ ನ್ಯಾಯವೇ? ತಾಯಿ ಮಗನನ್ನು ಕೊಲ್ಲುವಳೆ, ಕೊಂಡು ಬಾಳುವಳೆ. ಅವರನ್ನು ಕೊಲ್ಲಬೇಕು ಸುಂದರಿ. ನನ್ನಿಂದಾಗದು ಕಾಂತ. ನನ್ನ ಆಜ್ಞೆ. ಅಯ್ಯೋ, ಹೆತ್ತ ಮಗನನ್ನು ಕೊಲ್ಲಲು ನನ್ನಿಂದ ಸಾಧ್ಯವಿಲ್ಲ ನನ್ನ ಆಜ್ಞೆ ಮೀರುವೆಯ ಕಾಂತ. ಸುಂದರಿ? ಮಗನನ್ನು ಕೊಂಡು ಲೋಕದಲ್ಲಿ ನಾನು ಹೇಗೆ ಜೀವಿಸಬೇಕು ಕಾಂತ? ನೀನು ಮಗನನ್ನು ಕೊಂದು ಜೀವಿಸಲೇಬೇಕು ಸುಂದರಿ. ಪುತ್ರನನ್ನು ಕಳೆದುಕೊಂಡು ಪುತ್ರ ಶೋಕವನ್ನು ನಾನು ನೋಡಲಾರೆನು ಕಾಂತ. ಅವನು ಯಾತಕ್ಕೆ ನಿನ್ನ ಮಾತು ಮೀರಿದನು ಕಾಂತ, ಸುಂದರಿ? ಭವ ಬಂಧನದಲ್ಲಿ ಬದುಕಿರಲಾರೆ, ತಂದೆ ಮಗನ ನಡುವೆ ಇರಲಾರೆ, ಬಿಟ್ಟು ಬಾಳಲಾರೆ. ಹರಭಕ್ತನ ಬಿಡಲು ಹರಿಭಕ್ತನ ಸುತನು, ಹರಭಕ್ತನ ಬಿಡಲು ಹರಿಭಕ್ತನ ಸುತನು. ಯಾರನ್ನು ಕಾಯುವನು ಪರಶಿವನು, ಭಕ್ತ ವತ್ಸಲನು. ಪ್ರಾಣ ಕಾಂತನೆಯೇನೋ ಕೈ ಬಿಡಿದ ಸತಿ ನಾನು, ನರ ಮುಗಿದು ನಾನೇನು ಕರುಣೆಯಿಂದ ಕೇಳಿಲ್ಲ. ಅಯ್ಯೋ ದೈವವೇ, ಇದನ್ನು ನಾನು ಹೇಗೆ ಸಹಿಸಲಿ? ತಂದೆಯೋ ಹರಿಭಕ್ತನು, ಮಗನು ತಂದೆಯ ಮಗನೊಡನೆ ನಾನು ಹೇಗೆ ಇದ್ದು ಜೀವಿಸಬೇಕು ಕಾಂತ? ಕಾಂತೆ, ನೀನು ಒಂದೇ ಹಠವನ್ನು ಹಿಡಿದಿರುವೆಯ. ಒಂದೇ ಹಠವನ್ನು ಹಿಡಿದಿರುವ ಸುಂದರಿ.
ಅಯ್ಯೋ ದೈವವೇ, ಈ ತಂದೆಯ ಮಗನ ನಡುವೆ ನಾನು ಬಾಳಲಾರೆ, ನಾನು ಸಾಯುವುದೇ ಲೇಸು. ಕಾಂತ, ಮಗನಿಗೆ ವಿಷವನ್ನು ನಾನು ಕುಡಿಸ